ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ ನಮ್ಮ ಪಾಪು ಏನಂದರೆ ಇವತ್ತು ತಲೆ ಸ್ನಾನ ಮಾಡಿಸಿದ್ದೆ ಪಾಪುಗೆ. ಬಿಡು ಪಾಪು, ಎರಡು ಜುಟ್ಟು ಹಾಕಿದ್ದೀನಿ ನೋಡಿ. ಅಷ್ಟು ನೀಟಾಗಿ ಹಾಕ್ಸ್ಕೊಳ್ಳಿಲ್ಲ ಅವನು. ನನಗೂ ಹಾಕಕ್ಕೆ ಬರಲೇ ಇಲ್ಲ. ಈ ಥರ ಕಾಣ್ತಾ ಪಾಪು. ತೋರ್ಸಲ್ಲಿ, ಅಲ್ಲಿ ತೋರ್ಸು ನಿನ್ನ ಜುಟ್ಟು ತೋರ್ಸಲ್ಲಿ ಹಾಕಿದ್ದೀವಿ. ಹೇಗೆ ಕಾಣ್ತಾ ಇದ್ದಾನೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಶೆಕೆ ಅಲ್ವಾ, ಹಾಗಾಗಿ ಈ ಥರ ಒಂದು ಬನೀನಷ್ಟೇ ಹಾಕಿ ಬಿಡ್ತೀವಿ. ಶರ್ಟ್ ಎಲ್ಲ ಏನು ಹಾಕಕ್ಕೆ ಹೋಗಲ್ಲ. ಸಾಕಿದ್ರಾಗೆ ಆಟ ಅಲ್ಲಿ. ಅಯ್ಯಪ್ಪ ನೋಡ್ತಿದ್ದೀನಿ. ಅಲ್ಲಿ ಇದೆಲ್ಲಿ, ಇದ್ರ ಕೆಳಗಿಂದ ಎಲ್ರಿ, ಇದ್ರ ಕೆಳಗಿಂದ ಎಲ್ಲಿ ಪಾಪು? ಎಲ್ಲಿ? ಅಲ್ಲೈತ ನೋಡ್ತಿದ್ದಂಗೆ ಈ ಕ್ಯಾಪ್ನ ಬಾಯಲ್ಲಿ ಹಾಕಂತಿದ್ದ. ಸಣ್ಣ ಪುಟ್ಟದ್ದು ಬಿಡಂಗೆ ಇಲ್ಲ. ನಮ್ಮನೆಯವರು ಇದ್ದಾರೆ ಇವತ್ತು ಮನೆಯಲ್ಲಿ. ಇಲ್ಲೇ ಒಟ್ಟಿಗೆ ಕೂತು ಆಟ ಆಡಿಸ್ತಾ ಇದ್ದೀವಿ. ಇದೇ ಒಂದು ದೊಡ್ಡ ಕೆಲಸ ನನಗೆ. ಇವಾಗ ಒಂದೊಂದು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಏನೋ ಹೇಳ್ತಾನೆ, ಏನೇನೋ ನಾವು ವಾಪಸ್ ಮಾತಾಡ್ಬೇಕು. ಏನು ಪಾಪು? ಕಾರು ಏನದು? ಕಾರ್ ಕುಡ್ರಿ. ಇದೆಲ್ಲ ಎತ್ತಿರೋಣ. ಇವೆಲ್ಲ ಅವನಿಗೆ ಹಚ್ಚೋಣ ಅಂತ ತಗೊಂಬಂದ್ರೆ ಇವನ್ನೇ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ಈ ಪೌಡ್ರ್ ಡಬ್ಬಿಯಲ್ಲಿ ಎತ್ತಿರೋಣ ಕೊಡು. ಏನೂ ಬೇಕು ಆಟ ಆಡೋಕ್ಕೆ, ಅವು ಬೇಕು, ಎಲ್ಲನೂ ಬೇಕು ಆಟ ಆಡೋಕ್ಕೆ ನಮ್ಮ ಪಾಪುಗೆ. ಸ್ನೇಹಿತರೆ, ಪಾಪು ಮಲಗಿ ಎದ್ದಿದ್ದಷ್ಟೇ. ಅವನು ಎದ್ದನ್ನು ರೆಡಿ ಮಾಡಿ ನಾನು ವಿಡಿಯೋ ಶುರು ಮಾಡಿದೆ. ಆಟ ಆಡ್ತಾ ಇದ್ದಾನೆ ನೋಡಿ ಅವ್ರ ಅಪ್ಪನ ಜೊತೆಗೆ. ನೋಡಿ ಕ್ಯಾಮ್ರಾನು ಬಂದು ಹಿಡ್ಕೊಂಡು ಅವನು ಎಲ್ಲೂ ವಿಡಿಯೋ ಆನ್ ಮಾಡಿಟ್ಟರೆ ಈ ಥರ ಹೋಗಿ ಅದನ್ನೆಲ್ಲ ಎಳಿತಾನೆ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಇವಾಗ ದ್ರಾಕ್ಷಿ ಹಣ್ಣು ಇತ್ತು, ತೊಳ್ಕೊಂಬರೋಣ ಅಂತ ಹೋದೆ. ಇವಾಗ ಎದ್ದಿದ್ನಲ್ಲ, ಒಂದು ಸ್ವಲ್ಪ ಹಣ್ಣು ತಿನ್ನಲಿ ಅಂತ ಹೇಳಿ ತಗೊಂಬಂದೆ. ಇವಾಗ ಅವನು ಕೂತ್ಕೊಳ್ತಾನೆ ನೋಡಿ, ಹಣ್ಣು ತಿಂತಾನೆ. ತಿನ್ನಿಸು ಅಂದರೆ ಇವಾಗ ನಮಗೆಲ್ಲನೂ ಇಡ್ತಾನೆ ತೆಗೆದು ಬಾಯಿಗೆ. ಅಂದರೆ ಅವನಿಗಿಷ್ಟ ಇದ್ದರೆ ಫಸ್ಟ್ ಅವನು ಆಗೋವರೆಗೂ ಕಾಯ್ತಾನೆ, ಇಡಲ್ಲ ನೋಡಿ. ಇಲ್ಲಿ ಮತ್ತೆ ನಾವು ಕೇಳ್ತಾ ಇದ್ದೀವಿ ಇಡು ಬಾಯಿಗೆ ಅಂತ, ಅವನು ಇಡ್ತಾಯಿಲ್ಲ, ಅವನೇ ತಿಂತಾಯಿದ್ದಾನೆ. ಹೀಗೆ ಇವತ್ತು ನಮ್ಮನೆಯವ್ರು ಬೇರೆ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದರು, ಎಲ್ಲೂ ಕೆಲಸ ಹೋಗಿರಲಿಲ್ಲ. ಇವತ್ತು ಯಾವುದೂ ಬಾಡಿಗೆ ಬಂದಿರಲಿಲ್ಲ. ಹಾಗಾಗಿ ಅವನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಥರ ಎಲ್ಲ ನಾಟಕ ಮಾಡ್ತಾನೆ ಅವನು. ಹೀಗೆ ಒಂದೊಂದು ಮಾತಾಡೋಕ್ಕೆ ಬೇರೆ ಶುರು ಮಾಡ್ತಾನೆ, ಏನೇನೋ ಮಾತಾಡ್ತಾ ಹಿಂಗೆ ಆಟ ಆಡ್ತಾಯಿದ್ದೀವಿ. ಅದು ಒಂದೇ ಸರಿಗೆ 2-3 ತೆಗೆದು ಬಾಯಿಗೆ ಇಟ್ಕೊಳ್ತಾ ಇದ್ದಾನೆ ಒಂದು ದ್ರಾಕ್ಷಿ. ಈಗ ಬೇಸಿಗೆ ಅಲ್ವಾ, ಎಷ್ಟು ಹೈಡ್ರೇಟಾಗಿದ್ದರೂ ಸಾಲದು. ಹಣ್ಣನ್ನು ಜಾಸ್ತಿ ತಿನ್ನಬೇಕು, ನಾವು ತಿನ್ನಬೇಕು, ಮಕ್ಕಳಿಗೂ ಅಷ್ಟೇ. ಹಣ್ಣು, ನೀರು, ಈ ನೀರಿನಂಶ ಇರೋ ಹಣ್ಣುಗಳಾಗಲಿ, ಮಜ್ಜಿಗೆ ಇಂಥದ್ದನ್ನೆಲ್ಲ ಜಾಸ್ತಿ ತಿನ್ನಬೇಕು. ಪಾಪುಗೆ ನಾನು ದಿನಕ್ಕೆ 2 ಥರದ ಹಣ್ಣಾದರೂ ಕೊಡ್ತೀನಿ. ಸ್ನೇಹಿತರೆ ನೋಡ್ರಿ, ಇವಾಗ ಸಂಜೆ ಆಗಿದೆ. ಸಂಜೆ ಕೆಲಸ ಎಲ್ಲ ಮುಗಿಸಿ ಮುಖ ತೊಳೆದು ದೀಪ ಎಲ್ಲ ಹಚ್ಚಿದಾಯಿತು. ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ. ನನ್ನ ಪಾಪುಗೆ ಯಾಕೋ ಹಾಲು ಬೇಡವಂತೆ, ಹಾಲು ಕುಡಿಯೋಕೆ ಕೊಟ್ಟೆ, ಬಾಟ್ಲಲ್ಲಿ ಬೇಡ ಅಂತ ಅಂದ. ಇನ್ನು ಸಂಜೆ ಅಡುಗೆ ನೋಡಬೇಕು. ನಮ್ಮ ಮನೆಯವರಿಲ್ಲ, ಅವರು ಬಂದಮೇಲೆ ಬಾಡಿಗೆ ಹೋಗಿದ್ದಾರೆ. ಬಂದಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ನಮ್ಮ ಮನೆ ಎದುರುಗಡೆ ಒಂದು ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೆಲಸ ನಡೀತಾ ಇದೆ, ಸಿಕ್ಕಾಪಟ್ಟೆ ಸೌಂಡು. ಇದಕ್ಕೆ ಅರ್ಧ ವಿಡಿಯೋ ಮಾಡೋಕ್ಕೆ ಇದು ಬೇಜಾರು.
ಎಲ್ಲಿಗೆ ಹೋಗೋಣ? ವಾಕ್ ಹೋಗೋಣ? ನಮ್ಮ ಪಾಪ ಗೊತ್ತಿದ್ರಿ ಹೆಂಗೆ ಈಗ ಸಿಕ್ಕಾಬಟ್ಟೆ ಸೌಂಡು, ಎದುರುಗಡೆ ಮನೆ ಕಟ್ತಾ ಇದ್ದಾರೆ, ಎಲ್ಲ ಕೆಲಸ ಆಗ್ತಾಯಿದೆ. ಏನಾದರೂ ವಿಡಿಯೋ ಮಾಡಿದರೆ ವಾಯ್ಸ್ ಓವರ್ ಕೊಡಬೇಕು. ಕ್ಯಾಮ್ರಾದ ಮುಂದೆ ಹಿಂಗೆ ಮಾತಾಡೋಕೆ ಯಾಕೆ ಬಜ್ಜಿ? ಯಾಕೆ ಮಾಡಿದೆ? ರಾಮ್ ರಾಮ ಹೆಂಗೆ ರಾಮ್ ರಾಮ? ಹಾಂ, ಏನು ಮಾತಾಡ್ತಿದ್ದೆ ಮರ್ತೇ ಹೋತು ನನಗೆ. ಹೋಗತ್ತಗೆ ಮರ್ತೇ ಹೋತು ಮಾತಾಡ್ತಾ ಇದ್ದಿದ್ದು. ಯಾವ ಅಯ್ಯಪ್ಪ, ಅದೇ ನನ್ನ ಮಗುಗೆ ಒಂದೊಂದ್ಸರಿ ಹಿಂಗೆ ಪ್ರೀತಿ ಬಂದ್ಬಿಡ್ತತಿ, ಉಕ್ಕು ಬಿಡ್ತತಿ. ಕಿವಿದು ಕೀಳುವಷ್ಟು ಬೇಡ. ಏಯ್, ಕಿವಿದು ಕಿತ್ತೋಕತ್ತೆ, ಬೇಡ ಬೇಡ ಬೇಡ. ಇವಾಗ ನಾವು ಒಂದು ಸ್ವಲ್ಪ ಮನೆ ಎದುರುಗಡೆ ರೋಡಲ್ಲೇ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಹೊರಗೆ ಕರ್ಕೊಂಬಂದಿದ್ದೀನಿ. ನೋಡಿ ಇಲ್ಲಿ ನಾನು ಬಿಟ್ಟು ಒಬ್ಬನೇ ಹೇಗೆ ನಡೀತಾ ಇದ್ದಾನೆ. ವಿಡಿಯೋ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಆದರೂ ಕೂಡ ಅವನು ಫಾಸ್ಟಾಗೇ ಓಡೋದು. ಇದರಲ್ಲಿ ಕಾಣೋಷ್ಟು ಫಾಸ್ಟಾಗೇ ಓಡ್ತಾನೆ. ಎಲ್ಲಿ ಬೀಳ್ತಾನೋ ಅಂತ ಭಯ ಆಗುತ್ತೆ. ನೋಡಿ ಸ್ವಲ್ಪ ದೂರ ಹೋಗಿ ನಿಂತು ನೋಡ್ತಾನೆ ಬರ್ತದಾರೋ ಇಲ್ವೋ ಅಂತಂದು. ನೋಡಿ ಹಿಂಗೆ ಅವನ ಜೊತೆ ಎಂಜಾಯ್ ಮಾಡೋದು, ವಾಕ್ ಹೋಗೋದು. ಬೆಳಗ್ಗಿಂದ ಮನೆಯಲ್ಲೇ ಇರ್ತೀವಲ್ವ, ಒಂದು ಸ್ವಲ್ಪ ಸಂಜೆ ಹೊತ್ತು ಈ ಥರ ವಾಕ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಸಂಜೆ ನಮ್ಮ ಮನೆಯವರು ಗಾಡಿ ತೊಳಿತೀನಿ ಅಂತ ಹೇಳಿ ಬಾಡಿಗೆ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಅಂದು ಹೊರ ಬಂದರು. ಈ ನಮ್ಮ ಪಾಪ ಅಲ್ಲೊಂದು ನೆಲ್ಲಿದೆ, ಹೋಗಿ ಪೂರ್ತಿ ನೆನೆಸ್ಕೊಂಡಿದ್ದಾನೆ. ನಾವು ಹಿಂಗೆ ಅಲ್ಲೇ ಇದ್ವಿ, ನೋಡ್ತಾನೆ ಆ ನೆಲ್ಲಿ ಕಿತ್ತು ಫುಲ್ ಮೈ ತುಂಬ ಎಲ್ಲ ನೀರು ಮಾಡ್ಕೊಂಡ. ನಾನು ನಿಮಗೆ ತೋರಿಸ್ಲಿಕ್ಕಿಂತ ವಿಡಿಯೋ ಆನ್ ಮಾಡಿದೆ, ಮತ್ತೊಂದು ಸರಿ ಬಂದ ನೋಡ್ರಿ ಇಲ್ಲಿ. ಈಗಾಗಲೇ ಇದಕ್ಕಿಂತ ಫಸ್ಟ್ ಒಂದು ಸರಿ ಫುಲ್ ನೆನ್ಕೊಂಡಿದ್ದಾನೆ, ಪೂರ್ತಿ ಮೈಯೆಲ್ಲ ನೆಂದಿದೆ. ನಾನು ಅಲ್ಲಿಂದ ವಾಪಸ್ ಕರ್ಕೊಂಬಂದೆ. ನೋಡಿ ಇಲ್ಲಿ ನನ್ನ ಕೈಗೆ ಸಿಗ್ತಾನೆ ಇಲ್ಲ, ಅವನು ಅಷ್ಟು ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. ಇವಾಗ ಇವನು ಹಿಡಿಯೋದು ತುಂಬಾ ಕಷ್ಟ ಆಗೈತೆ. ನೋಡಿರಿ ಎಷ್ಟು ಫಾಸ್ಟಾಗಿ ಓಡೋಕ್ಕಂದು ನೋಡಿ. ನಾನು ಈ ವಿಡಿಯೋ ಫಾಸ್ಟ್ ಮಾಡಿಲ್ಲ, ಅವ್ನು ನೋಡ್ರಿ ಎಷ್ಟು ಫಾಸ್ಟಾಗಿ ಓಡೋಗ್ತದಾನೆ. ಹೀಗಾಗಿನೇ ನನಗೆ ಕೆಲವೊಂದು ದಿನ ವೀಡಿಯೋನೇ ಮಾಡೋಕ್ಕಾಗಲ್ಲ ಅವನ ಜೊತೆ ಆಟ ಆಡ್ತಾ. ನಮ್ಮದು ನಾಯಿ ಕೂಡ ಇದೆ ಇಲ್ಲೇ, ಅದನ್ನು ಕೂಡ ಮೈ ತೊಳಿತೀನಿ ಅಂತ ಹೇಳ್ತಾಯಿದ್ರು ಮಿಷಿನಲ್ಲಿ. ಇವಾಗ ಹೇಗಿದ್ರು ಗಾಡಿನ ತೊಳಿತಾರಲ್ವ, ಮಿಷನ್ನಲ್ಲಿ ಈ ಥರ ಗನ್ ಥರದ ಮಿಷನ್ ಇದೆ, ಅದರಲ್ಲೇ ತೊಳೆಯೋದು. ಹಾಗೆ ಆ ನಾಯಿಗೂ ತೊಳಿತೀನಿ ಅಂತ ಹೇಳ್ತಾಯಿದ್ರು. ತೋರಿಸ್ತೀನಿ ನೋಡಿ ಇವಾಗ. ಅದು ಫಸ್ಟ್ ಒಂದು ಸ್ವಲ್ಪ ನೀರು ಹಾಕೋವರೆಗೂ, ಆಮೇಲೆ ಒಳ್ಳೆ ಚೆನ್ನಾಗುತ್ತೆ. ನಾ ಗನ್ನಲ್ಲಿ ನೀರು ಬರೋ ಫೋರ್ಸು ಅದು ಸುಮ್ಮನೆ ನಿಂತು ಬಿಡುತ್ತೆ. ತೊಳಿತಾ ಇದ್ದಾರೆ. ಇದೆಲ್ಲ ಕೆಲಸ ಮಾಡ್ಬೇಕಾದ್ರೆ ನನ್ನ ಮಗನ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅವನು ಅಲ್ಲೇ ಹೋಗ್ಬೇಕು ಅಂತ ಇರ್ತಾನೆ, ಅಲ್ಲಿ ಕರೆಂಟ್ ಬೇರೆ ಬೇಡ ಗೂಳು. ಈಗಾಗಲೇ ಎಲ್ಲ 7:15 ಏನೋ ಆಗ್ತಾಯಿತ್ತು ಟೈಮು. ನಾನು ಎತ್ಕೊಂಡಿದ್ದೀನಿ, ಅವ್ನು ನನ್ನ ಹತ್ರ ನಿಲ್ತಾಯಿಲ್ಲ. ಇದೆಲ್ಲ ಆದಮೇಲೆ ಒಳಗೆ ಬಂದು ಕೂತ್ವಿ. ಒಂದು ಸ್ವಲ್ಪ ಟಿ ವಿ ನೋಡ್ತಾ ಕೂತೆ ನಾನು. ನೋಡಿ, ನಾನು ಈ ಥರ ಕಾಲು ಚಾಚಿದ್ರೆ ಬಂದ ಕಾಲ ಮೇಲೆ ಕೂರ್ತಾನೆ. ನಾ ವಿಡಿಯೋ ಶುರು ಮಾಡಿದೆ, ಎದ್ದು ಹೊರಟೇ ಬಿಟ್ಟ ಅವನು. ಹಿಂಗೆ ಅವನದೇ ಆದ ಡ್ಯಾನ್ಸ್ ಮಾಡ್ತಾ, ಅಲ್ಲಿ ಟಿ ವಿಲಿ ಏನು ಮ್ಯೂಸಿಕ್ ಬಂದರೂ ಸುಮ್ಮ ಪಾಡಿಗೆ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಹೀಗೆ ಪಾಡಿಗೆ ಅವನು ಹೊಟ್ಟೆ ತುಂಬಿತ್ತು ಅಂದರೆ ಚೆಂದ ಆಟ ಆಡ್ತಾನೆ. ಇವಾಗ ಸ್ನೇಹಿತರೆ, ನಾನು ರಾತ್ರಿ ಊಟ ಎಲ್ಲ ಆದಮೇಲೆ ಸಿಗ್ತಾಯಿದ್ದೀನಿ. ಊಟ ಎಲ್ಲ ಮುಗ್ದಿದ್ದಾಯಿತು. ಪಾಪು ಅವ್ರ ಅಪ್ಪಾಜಿ ಆಟ ಆಡ್ತಾ ಇದ್ದಾರೆ. ನಾನಿಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಡೈಲಿ ಇದೇ ಥರನೇ ನಾನು ನೈಟೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಶೆಲ್ಫು ಗ್ಯಾಸು ಎಲ್ಲ ಕ್ಲೀನ್ ಮಾಡಿ ಇಟ್ಟಿನೇ ಮಲಗೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಹಿಂಗೆಲ್ಲ ಲೇಟಾಗಿ ಎದ್ದರೂ ಬೇಗ ಕೆಲಸ ಆಗೋ ಥರ. ಎಲ್ಲರೂ ಈ ಪಾತ್ರೆ ಎಲ್ಲ ತೊಳಿಲಿಲ್ಲ, ಶೆಲ್ಫ್ ಎಲ್ಲ ಒರೆಸ್ಲಿಲ್ಲ ಅಂದರೆ ಬೆಳಗ್ಗೆ ಬೇಗ ಎದ್ದೆ ಯಾವ ಕೆಲಸನೂ ಆಗೋದಿಲ್ಲ. ಏನೋ ಒಂಥರ ಮೂಡ್ ಆಫ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ನೈಟ್ ಎಷ್ಟೊತ್ತೇ ಆದರೂ ತೊಳೆದು ಕ್ಲೀನ್ ಮಾಡಿದೆ ಮಲಗೋದು. ಇವತ್ತು ಒಂದು ಸ್ವಲ್ಪ ಬೇಗನೆ ಊಟ ಆಗಿತ್ತು, ಟೈಮ್ ಕೂಡ ಸಿಕ್ಕಿತ್ತು. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಶೆಲ್ಫಿನ ಹಿಂದೆ ಗ್ಯಾಸಿನ ಭಾಗ ಒಂದು ಸ್ವಲ್ಪ ಟೈಲ್ಸಿಂದು ಗೋಡೆಗೆ ಹಾಕಿದ್ದಾರೆ. ಅದನ್ನೆಲ್ಲ ಇವತ್ತು ನೀಟಾಗಿ ಬ್ರಷಲ್ಲಿ ಸೋಪ್ ಹಾಕಿ ಉಜ್ಜಿ
ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ದಿನ ಕ್ಲೀನ್ ಮಾಡ್ತೀನಿ. ಇವತ್ತಿನ ಸ್ವಲ್ಪ ಜಾಸ್ತಿ ಯಾಕೋ ಜಿಡ್ಡಿದೆ ಅಂತ ಅನಿಸ್ತು. ಹಂಗಾಗಿ ಸೋಪೆಲ್ಲ ಹಚ್ಚಿ ನೀಟಾಗಿ ಒರೆಸ್ತಾ ಇದ್ದೀನಿ. ಅದ್ರ ನಡುವೆ ನಮ್ಮ ಪಾಪುನೂ ಬಂದು ಹೋದ. ನಾನು ಈ ಥರದ್ದೆಲ್ಲ ಕೆಲಸ ಮಾಡ್ತಾಯಿದ್ರೆ ಪಾಪು ನಾನು ಬಿಟ್ಟು ಹೋಗೋದೇ ಇಲ್ಲ. ಅವನಿಗೂ ಆ ನೀರಲ್ಲೆಲ್ಲ ಕೈ ಹಾಕಬೇಕು, ಅದೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ನೋಡಬೇಕು, ಹೀಗೆಲ್ಲ ಮಾಡ್ತಾನೆ. ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋದ್ರಿ ಇವಾಗ. ಅಲ್ಲೇನು ಕೆಲಸ ಮಾಡೋಕ್ಕೆ ಬಿಡಲ್ಲ ನನಗೆ. ಇದೆಲ್ಲ ಅಂದಮೇಲೆ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಬಾಕ್ಸಿ ಮೇಲೂ ಯಾಕೋ ಧೂಳಿದೆ ಅಂತ ಅನಿಸ್ತಾ ಇತ್ತು. ಆಲ್ಮೋಸ್ಟ್ ನಾನು ಡೈಲಿ ಆ ಬಾಕ್ಸ್ ಎದುರಿಗಿರೋಂಥ ಶೆಲ್ಫೆಲ್ಲ ರಾತ್ರಿ ಈ ಥರ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿದಾಗ ಒರೆಸ್ಕೊಂಬಿಡ್ತೀನಿ. ಇವತ್ತು ಯಾಕೋ ಆ ಡಬ್ಬದ ಮೇಲೆಲ್ಲನೂ ಸ್ವಲ್ಪ ಧೂಳು ಅನಿಸ್ತಿತ್ತು, ಅದನ್ನೂ ಒರೆಸ್ಕೊಂಡೆ. ನಾನು ಈ ಕೆಲಸನೆಲ್ಲನ ಇವಾಗೇ ಮಾಡ್ಕೊಂಡ್ರೆ ಬೆಳಗ್ಗೆ ಎಲ್ಲ ನನಗೆ ಆಗೋದೇ ಇಲ್ಲ. ಹಾಗಾಗಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ, ಇನ್ನು ಈ ಕಡೆ ಈ ಥರ ಒಂದು ಮೇಲೆ ನೀರಿನ ಟ್ಯಾಂಕ್ ಎಲ್ಲ ಇಡ್ತೀವಲ್ಲ, ಒಂದು ಕಿಟಕಿ ಟೈಪ್ ಐತೆ, ಅಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಈ ಕ್ಯಾನ್ ಇದೆಯಲ್ಲ ಈ ಭಾಗ ಎಲ್ಲ ಒರೆಸ್ಕೊಂಡೆ. ಅವಾಗ ವಿಡಿಯೋ ಆನಲ್ಲಿದೆ ಅಂತ ಅಂದ್ಕೊಂಡಿದ್ದೆ ನಾನು. ನೋಡಿದರೆ ಅದು ರೆಕಾರ್ಡ್ ಆಗ್ತಾನೆ ಇಲ್ಲ. ಹಾಗೆ ಫೋನ್ ಆನ್ ಆಗಿದೆ ಬಟ್ ರೆಕಾರ್ಡ್ ಆಗಿಲ್ಲ. ಆಮೇಲೆ ನೋಡಿ ಅಯ್ಯೋ ವಿಡಿಯೋನೇ ಆನ್ ಆಗಿಲ್ಲ ಅಂತ ಮಾಡಿದೆ. ಇನ್ನು ಈ ಕಡೆನೂ ನೀಟಾಗೆಲ್ಲ ಗೋಡೆ ಎಲ್ಲ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಒರೆಸ್ಕೊಂಡೆ. ಈ ಕಟ್ಟೆ ಕೆಳಗೂ ಇನ್ನೆರಡು ಶೆಲ್ಫ್ ಥರ ಮಾಡಿದ್ದಾರೆ. ಅಲ್ಲಿ ಈ ಚಪಾತಿ ಬೇಯಿಸೋ ಹಂಚು, ಬಾಣಲಿ ಇಂಥದ್ದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದನ್ನೂ ಕೂಡ ಎಲ್ಲ ಒರೆಸ್ಕೊಳ್ತೀನಿ ನಾನು ಇವಾಗ. ಇಷ್ಟು ಕೆಲಸ ಮಾಡ್ಕೊಂಡ್ರೆ ದಿನದಲ್ಲಿ ಒಂದು ಅರ್ಧ ದಿನದ ಕೆಲಸದಷ್ಟು ಹಗುರಾದಂಗೆ ಆಗುತ್ತಪ್ಪ. ನಿಮಗೆ ಅನಿಸ್ತತಾ ಹಾಗೆ ಹೇಳಿ? ನನಗಿದಿಷ್ಟು ಕ್ಲೀನ್ ಆಗ್ಬಿಟ್ರಂತೂ ಅಬ್ಬ ಇವತ್ತಿನ ಕೆಲಸ ಮುಗೀತು ಅನ್ನೋ ಥರ ಅನಿಸುತ್ತೆ. ಒಂದು ನೆಮ್ಮದಿ ನಿದ್ದೆ ಮಾಡ್ದಂಗೆ ಮಾಡ್ಬೋದು. ಇಷ್ಟು ಮಾಡಲಿಲ್ಲ ಕೆಲಸನಾದರೆ ಸರಿಯಾಗಿ ನಿದ್ದೆನೇ ಬರಲ್ಲ ನನಗೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒರೆಸಿದ್ದೆಲ್ಲ ಆತಲ್ವಾ, ಅದು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದು ಆ ಒಂದು ಪ್ಲಾಸ್ಟಿಕ್ಕಿನ ಟಬ್ಬು ಕೂಡ ತೊಳೆದಿಡ್ತಾ ಇದ್ದೀನಿ. ನೋಡಿ ಇವಾಗ ಕ್ಲೀನ್ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಎಲ್ಲ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸ್ವಲ್ಪ ಸಾಂಬಾರು, ಹಾಲು, ಹಾಗೆ ರಾತ್ರಿ ಅನ್ನದ್ದು ಇದನ್ನ ಪಾತ್ರೆ ತೆಗಿಬಾರ್ದು ಅಂತಾರೆ, ಹಂಗಾಗಿ ಕುಕ್ಕರ್ ಹಾಗೆ ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಒಂದು ನೀರ್ದು ಕ್ಯಾನ್ ಕೂಡ ತೊಳೆದಿಟ್ಟಿನಿ. ಪಾಪುದು ವಾಟ್ರ್ ಬಾಟ್ಲು, ಹಾಗೆ ಒಂದು ಇದು ಪಿಂಗಾಣಿದು ಜಾರ್, ಏನಂತಾರೆ ಮಣ್ಣಿನ ಜಾರದು, ಉಪ್ಪು ಹಾಕಲಿಕ್ಕೆ ಎಂದು ತೊಳೆದಿಟ್ಟಿದ್ದೀನಿ. ಬೆಳಗ್ಗೆ ಅನ್ನೋಷ್ಟರೊಳಗೆ ಅದು ಒಣಗುತ್ತೆ. ಬೆಳಗ್ಗೆ ಎದ್ದು ಉಪ್ಪು ತುಂಬಿಸಿಟ್ರೆ ಆಯಿತು. ಹೀಗೆ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು. ಇನ್ನಿಷ್ಟೆಲ್ಲ ಮಾಡಿದ್ಮೇಲೆ ಹಾಗೆ ಮಲ್ಗೋಕ್ಕೆ ಮನಸ್ಸು ಬರಲ್ಲ ಅಲ್ವಾ? ನಾನು ನೀಟಾಗಿ ಕೈಕಾಲು ಮುಖ ತೊಳ್ಕೊಂಬಂದೆ. ಡೈಲಿ ರಾತ್ರಿ ನಾನು ಈ ಥರ ಕೈಕಾಲು ಮುಖ ತೊಳೆದೇ ಮಲಗೋದು. ಮುಖ ತೊಳೆದ್ಮೇಲೆ ನನ್ನ ಮುಖಕ್ಕೆ ಇದನ್ನ ಈ ಥರ ರೋಸ್ ವಾಟರ್ನ ಹಾಕ್ಕೊಳ್ತೀನಿ. ಅದು ಇವಾಗ ಖಾಲಿ ಆಗಿದೆ. ಬಾಟ್ಲು ಕಾಣ್ತಾ ಇರ್ಬೋದು ನಿಮಗೆ, ಅದು ಇಲ್ಲ, ಖಾಲಿ ಆಗಿದೆ. ಹಂಗಾಗಿ ಬರೀ ಮುಖ ತೊಳೆದೆ. ಅಷ್ಟರೊಳಗೆ ಇಲ್ಲಿ ನೋಡಿ ಅಪ್ಪ ಮಗ ಏನು ಆಟ ಆಡ್ತಾಯಿದ್ದಾರೆ ಅಂತ. ನಾನು ಎಷ್ಟು ಕೆಲಸ ಮಾಡೋರಿಗೂ ಪಾಪ ನಮ್ಮ ಮನೆಯವರು ಆಟ ಆಡಿಸ್ತಾಯಿದ್ರು ಅವನ್ನ. ತಲೆ ಮೇಲೆ ಅದನ್ನ ರಿಂಗ್ ಇಟ್ಟಿದ್ದಾರೆ, ಗೊತ್ತೇ ಆಗಿಲ್ಲ ಅವನಿಗೆ. ಇದೆಲ್ಲ ಆಗೋಷ್ಟರಲ್ಲೇ ಅವನು ಆಟ ಆಡ್ತಾ ಇದ್ದ. ಈ ಕಡೆ ನಾನು ಹಾಸಿಗೆ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ನಮ್ಮ ಮನೆಯವರು ಬಟ್ಟೆ ಬಿಚ್ಚಿ ಅಲ್ಲೇ ಇಟ್ಟಿದ್ರು. ಅದೇ ಹೇಳ್ತಾ ಇದ್ದೆ, ತೆಗ್ದು ಎತ್ತಿಡೋದಲ್ವಾ, ಇಲ್ಲೇ ಹಾಕ್ತೀರಾ ನೀವು, ನನಗೆ ಇನ್ನೊಂದಿಷ್ಟು ಕೆಲಸ ಕೊಡ್ತೀರಾ ಅಂತ. ಇವಾಗ ತುಂಬ ಸೆಕೆ ಅಲ್ವಾ, ಹಂಗೆ ಶರ್ಟ್ ಎಲ್ಲ ತೆಗ್ದಿದ್ರು. ಇನ್ನು ಹಾಸಿಗೆ ಮೇಲೆ ನಾವು ಈ ಥರದ್ದೊಂದು ಜಮ್ಖಾನ ಥರದ್ದು ಹಾಕಿಬಿಟ್ಟಿರ್ತೀವಿ. ನಮಗೆ ಈ ಮಂಚ ಇಲ್ಲೇ ಇಡೋಕ್ಕೆ ಜಾಗ ಇರೋದು, ಬೇರೆ ಕಡೆ ಎಲ್ಲ ಇಡೋಕ್ಕೆ ಈ ಮಂಚ ಹೋಗೋದಿಲ್ಲ. ಹಂಗಾಗಿ ಇಲ್ಲೇ ನಾವು ಮಲಗೋದು ಕೂಡ. ಇನ್ನು ಹಗಲೆಲ್ಲ ಈ ಹಾಸಿಗೆ ಹತ್ತಿ ತುಳಿತೀವಲ್ಲ ಅಂಥೇಳಿ ಅದ್ರ ಮೇಲೆ ಒಂದು ಆ ಥರ ಜಮ್ಖಾನ ಹಾಸಿಬಿಟ್ಟಿರ್ತೀವಿ. ರಾತ್ರಿ ಅದನ್ನ ತೆಗೆದು ಕೊಡಬಿ ನೀಟಾಗಿ ಮಲಗಿದಾಯಿತು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.